ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಎಲ್ಲರಿಗೂ ಕೂಡ ಇನ್ವಿಟೇಷನ್ ಕಳಿಸಿದ್ವಿ ಅಂತ ಸಾಧು ಕೋಕಿಲ ಹೇಳಿದ್ರು. ಈಗ ಅನುಮಾನ ಮೂಡ್ತಾ ಇದೆ ಸುದೀಪ್ ಅವರಿಗೆ ಆಹ್ವಾನವನ್ನ ಕೊಟ್ಟಿರಲಿಲ್ವಾ ಅಂತ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಸುದೀಪ್ಗೆ ಆಹ್ವಾನ ಕೊಟ್ಟಿರಲಿಲ್ವಾ? ಹೀಗೊಂದು ಪ್ರಶ್ನೆ ಈಗ ಎದುರಾಗಿದೆ. ಕಾರಣ ನಟ ಸುದೀಪ್ ಅವರ ಆಪ್ತ ಚಂದ್ರಚೂಡ್ ಅವರೇ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ವಿಟೇಷನ್ ಅನ್ನ ನಟ ಸುದೀಪ್ ಅವರಿಗೆ ಕೊಟ್ಟಿರಲಿಲ್ಲ. ಇನ್ವಿಟೇಷನ್ ಬರದೆ ಅವರು ಬಂದಿಲ್ಲ ಅಂತ ಹೇಳಿ ಹೇಗೆ ಸಾಧ್ಯ ಅಂತ ಅವರು ಕೇಳಿದ್ದಾರೆ. ಸಾಧು ಕೋಕಿಲ ಮಾಡಿರುವ ಚಿತ್ರೋತ್ಸವ ಅಪಭ್ರಂಶ ಅಂತ ಕೂಡ ಅವರು ಲೇವಡಿ ಮಾಡಿದ್ದಾರೆ. ಶಾಸಕ ರವಿ ಗಣಿಗಾಗೆ ಸುದೀಪ್ ಹೆಸರು ಹೇಳುವ ಧೈರ್ಯ ಕೂಡ ಇಲ್ಲ ಅಂತ ಟೀಕಿಸಿದ್ದಾರೆ. ಕೆಲಸ ಮಾಡ್ತಿರ್ತಾರೆ ಸಿನಿಮಾದಲ್ಲಿ ಮತ್ತು ಅಕಾಡೆಮಿಯಲ್ಲಿ. ಈಗ ಸ್ವಲ್ಪ ಅರ್ಧ ರಾಜಕಾರಣಿ ಬೇರೆ ಆಗಿದ್ದಾರೆ. ಯಾಕವರು ಈ ತಪ್ಪು ಮಾಹಿತಿ ಸಾಧು ಕೋಕಿಲ ಅವರು ಕೊಡ್ತಾ ಇರೋ ಒಂದು ತಪ್ಪು ಮಾಹಿತಿ ಅಥವಾ ಅವ್ರಿಗೊಂದು ಸಂಘಟನೆಯ ಚತುರತೆ ಬರದಲೇ ಇರೋದ್ರಿಂದ ಇಡೀ ಚಿತ್ರರಂಗಕ್ಕೆ ಒಂದು ಕಪ್ಪು ಮಾಹಿತಿ ಆಗೋ ಥರ ಆಗಿದೆ. ನಾಟ್ ಓನ್ಲಿ ವಿತ್ ಬಾದ್ಶಾ, ಯಶ್ ಅವ್ರು ಇರ್ಬೋದು, ರಾಕಿಂಗ್ ಸ್ಟಾರ್ ಯಶ್ ಇರ್ಬೋದು, ರಿಯಲ್ ಸ್ಟಾರ್ ಉಪೇಂದ್ರ ಇರ್ಬೋದು, ಶಿವಣ್ಣ ಅವ್ರು ಇರ್ಬೋದು, ಎಲ್ಲರ ಬಗ್ಗೆನೂ ತಪ್ಪು ಮಾಹಿತಿ ಹೋಗ್ತಾ ಇದೆ. ಧ್ರುವ ಸರ್ಜಾ ಅವ್ರ ಬಗ್ಗೆ, ಎಲ್ಲ ಸ್ಟಾರ್ಸ್ಗಳ ಬಗ್ಗೆನೂ ತಪ್ಪು ಮಾಹಿತಿ ಹೋಗ್ತಾ ಇದೆ. ಚಿತ್ರರಂಗದಲ್ಲಿ ಒಂದು ಪದ್ಧತಿ ಇದೆ. ನೀವು ಸ್ಟಾರ್ಗಳ ಮಾತು ಬಿಡಿ, ಡೈರೆಕ್ಟರ್ ನನಗೆ ಕರೆದಿದ್ದಾರಾ? ನಮಗೊಂದು ಡೈರೆಕ್ಟರ್ ಸಂಘಟನೆಗೆ 2 ಸೈಡ್ ಸಂಘಟನೆಯಲ್ಲಿ ನಾನು ಸದಸ್ಯ ಇದ್ದೀನಿ, ಒಂದು ಪಾಸ್ ಕೊಟ್ಟಿದ್ದಾರಾ? ಇದು ಈ ವರ್ಷ ಅಂತಲ್ಲ ಇವರೇ, ಪ್ರತಿ ವರ್ಷ ಚಿತ್ರರಂಗದಿಂದ ಕಾರ್ಯಕ್ರಮ ಆಗುವಾಗ, ಚಲನಚಿತ್ರೋತ್ಸವಗಳು ನಡೆಯುವಾಗ ಈ ಥರದ ಅಧ್ವಾನಗಳು ನಡೀತಾ ಇರುತ್ತೆ ಯಾವಾಗಲೂ. ಓಕೆ, ಈಗ ಸಾಧು ಕೋಕಿಲ ಅವರು ಹೇಳಿದ್ರು ಅಂದರೆ ಒಂದು ಪ್ರೋಟೋಕಾಲ್ ಪ್ರಕಾರ ಸೆಲೆಬ್ರಿಟಿಗಳು ಬಂದರೆ ಅವ್ರನ್ನ ಅಲ್ಲಿ ಕೂರ್ಸೋಕೆ ಆಗಲಿ, ಅವ್ರ ಜೊತೆಗೆ ಬಂದಂಥವ್ರಿಗೆ ಎಲ್ಲರಿಗೆ ಆಸನದ ವ್ಯವಸ್ಥೆ ಮಾಡಬೇಕಾಗುತ್ತೆ. ಆ ಥರದ ಒಂದು ಸೆಕ್ಯೂರಿಟಿ ಪ್ರಾಬ್ಲಮನ್ನು ಹೇಳಿದ್ರು. ಆ ಒಂದು ವಿಷಯವನ್ನು DKಶಿ ಅವರಿಗೆ ಅವರು ಗಮನಕ್ಕೆ ತಂದಿರಲಿಲ್ವೋ ಏನೋ. ಯಾಕಂದರೆ ಅವರು ಆಕ್ರೋಶವಾಗಿ ಮಾತಾಡ್ತಾರೆ. ಯಾಕಂದರೆ ನಟ್ಟು ಬೋಲ್ಟು ಸರಿ ಮಾಡಬೇಕು, ಒಂದಿಷ್ಟು ಪರ್ಮಿಷನ್ ಅಂತ ಬಂದಾಗ ನಾವು ಪರ್ಮಿಷನ್ ಕೊಡದೇ ಇದ್ದರೆ ಅವ್ರು ಏನು ಶೂಟಿಂಗ್ ಮಾಡ್ತಾರೆ ಅನ್ನೋ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ಸೊ ಇವೆಲ್ಲ ಮಾಹಿತಿ ಅವ್ರ ಗಮನಕ್ಕೆ ಇರಲಿಲ್ವೋ ಹೇಗೆ ಅಂತ? ಅಲ್ಲ, ನನ್ನ ತಿಳುವಳಿಕೆ ಪ್ರಕಾರ ಈಗ ನನಗೆ ಮಂಡ್ಯ ಶಾಸಕರು ಗಣಿಗ ರವಿ ಅವ್ರು, ನನ್ನ ಗೆಳೆಯರವರು, ಅವರು ಮಾತಾಡಿದ್ರು. ಅವರು ಇಲ್ಲ ಸರ್, ನನಗೆ ಇನ್ಫಾರ್ಮೇಷನ್ ಇರಲಿಲ್ಲ, ಸುದೀಪ್ ಸರ್ 2004ರಿಂದ ಯಾವುದೇ ಅವಾರ್ಡ್ ತಗೊಂಡಿಲ್ಲ ಅನ್ನೋದೇ ಇನ್ಫಾರ್ಮೇಷನ್ ನನಗಿರಲಿಲ್ಲ, ನನಗೆ ಮಾಹಿತಿ ಇರಲಿಲ್ಲ. ಆಮೇಲೆ ಮುಸ್ಸಂಜೆ ಮಾತು ಮತ್ತು ಜಸ್ಟ್ ಮಾತಲ್ಲಿ ಸಂದರ್ಭದಲ್ಲಿ ಹಿಂದಿನ ದಿನ ರಾತ್ರಿ ಅವ್ರಿಗೊಂದು ಪತ್ರ ಕಳಿಸೋದು, ಸುದೀಪ್ ಸಾರಿಗೆ ಫೋನ್ ಮಾಡೋದು, ನಮ್ಮ ಸರ್ಕಾರಗಳೇ ಇದ್ದಾಗ ಕಮಿಟಿಗಳು ಫೋನ್ ಮಾಡಿ ನಿಮಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಅಂತ ಹೇಳೋದು, ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಕೊಡೋದು, ಈ ಥರದ ಅವಮಾನಗಳಾಗಿದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಇಷ್ಟು ವರ್ಷ ಆದರೂ ಆ ಮನುಷ್ಯ ತನಗಾಗಿರೋ ಅವಮಾನಗಳನ್ನು ಹೇಳ್ಕೊಂಡೇ ಇಲ್ಲ ಅನ್ನೋ ಥರದಲ್ಲಿ ಮಾತಾಡಿದ್ರು. ಅವ್ರಿಗೆ ಗಣಿಗ ರವಿ ಅವರಿಗೆ ಮಾಹಿತಿ ಇಲ್ಲ, ಮಾತಾಡಿದ್ರು ನನ್ನ ಜೊತೆ, ಅವ್ರು ಫೋನಲ್ಲಿ ಮಾತಾಡಿದ್ರು. ಮಂಡ್ಯ ಶಾಸಕರಿಗೆ ಮಾಹಿತಿ ಇಲ್ಲ, DK ಶಿವಕುಮಾರ್ DCM ಅವ್ರಿಗೆ ಮಾಹಿತಿ ಇಲ್ಲ. ಮಾಹಿತಿ ಇದ್ದಿದ್ರೆ DK ಶಿವಕುಮಾರ್ ಅವ್ರು ಯಾಕೆ ಈ ಥರ ಮಾತನಾಡ್ತಾ ಇದ್ರು? ಒಂದು ತಪ್ಪು ಮಾಹಿತಿ ಆಗಿದೆ, ಇನ್ನೊಂದು ಮಾಹಿತಿನೇ ಇಲ್ಲ. ಈಗ ನಟ್ಟು ಬೋಲ್ಟನ್ನೇ ಸರಿ ಮಾಡೋದಾದ್ರೆ ದಯವಿಟ್ಟು 2024 ತನಕ ಸಬ್ಸಿಡಿ ಕೊಟ್ಟು ನಟ್ಟು ಬೋಲ್ಟ್ ಸರಿ ಮಾಡಿ. ಆ ಸಬ್ಸಿಡಿ ಕೊಡೋಕ್ಕಾಗಿಲ್ಲ. 2024 ತನಕ ನೀವಿನ್ನೂ ಅವಾರ್ಡ್ಗಳನ್ನು ಡಿಸೈಡ್ ಮಾಡೋಕ್ಕಾಗಿಲ್ಲ, ಅದರ ಕಾರ್ಯಕ್ರಮಗಳನ್ನು ನಡೆಸೋಕ್ಕಾಗಿಲ್ಲ. ಅಂದ್ರೆ ಈ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಂದ್ರೆ ಅವರು ಅವಾರ್ಡ್ನ ರಿಜೆಕ್ಟ್ ಮಾಡಿದ್ದಾರೆ, ಅಂದ್ರೆ ನಯವಾಗಿ ತಿರಸ್ಕರಿಸಿದ್ದು. ಸೊ ಹಿಂದಿನ ಸರ್ಕಾರ ಅವ್ರದ್ದು ಅದೇ ಟೈಮಲ್ಲಿ ಅವರು ಅವಾರ್ಡ್ಗಳು ಬಂದಿದೆ, ಈ ಥರ ಒಂದಿಷ್ಟು ಮಿಸ್ಕಮ್ಯುನಿಕೇಶನ್ ಆಗಿ ಮರುದಿನ ಅವರ ಹೆಸರು ಬರದೇ ಇರೋದು, ಅದಕ್ಕೇನಾದರೂ ಈ ಕಾರಣಗಳಾಯ್ತಾ? ಮತ್ತು ರೀಸೆಂಟಾಗಿ ಬಿಲ್ಲಾರಂಗ ಬಾದ್ಶಾ ಆ ಒಂದು ಸಿನಿಮಾದ ಒಂದು ಪರ್ಮಿಷನ್ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಸೊ ಈ ಒಂದು ವಿಚಾರಣೆಗಳು ಇಟ್ಕೊಂಡೆ DKಶಿ ಅವ್ರು ಮಾತಾಡಿದ್ರ ಹೇಗೆ ಅಂತ? ಇಲ್ಲ, ಇದು DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಕಿಚ್ಚ ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡಿಲ್ಲ. ನಾವು ಮೊದಲು ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ಅವರು ಜನರಲ್ ಆಗಿ ಮಾತಾಡಿದ್ದಾರೆ. 2 ವಿಷಯಗಳು, 2004ರಿಂದ 2025 ತನಕ ಯಾವುದೇ ಭಾಷೆಯ, ಯಾವುದೇ ರಾಜ್ಯದ, ಇವರು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು, ಸೂಪರ್ ಸ್ಟಾರ್ ಇದ್ದಾರೆ, ಯಾವುದೇ ಅವಾರ್ಡ್ಗಳನ್ನು ತಗೊಂಡಿಲ್ಲ. ತಗೊಳ್ದಿರೋಕ್ಕೆ ಕಾರಣ ಏನಂತಂದರೆ ಕರ್ನಾಟಕ ರಾಜ್ಯದಲ್ಲೇ ಆದಂಥ ಅವಮಾನ. ನಾನು ಹೇಳಿದ್ನಲ್ಲ, ಮುಸ್ಸಂಜೆ ಮಾತು, ಜಸ್ಟ್ ಮಾತಲ್ಲಿ ಈ ಸಂದರ್ಭಗಳಲ್ಲಿ ಹಿಂದಿನ ದಿನ ಫೋನ್ ಮಾಡಿ ಅವಾರ್ಡ್ ಬರ್ತಾ ಇದೆ ಅಂತ ಹೇಳಿ ನೋಡಿ. ನೀವು ಸೂಕ್ಷ್ಮವಾದಂಥ ಕಲಾವಿದರು, ನಿಜಕ್ಕೂ ಒಂದು ಸ್ಥಾನನ ಪಡೆದಿರೋರು, ಮೇರು ನಟರಾಗಿರೋರು ಅವಾರ್ಡ್ಗಳನ್ನು ತಗೊಳಕ್ಕೆ ಹೋಗ್ತಾ ಇಲ್ಲ ಈ ಸಂದರ್ಭದಲ್ಲಿ. ಯಾಕೆಂದರೆ ಅವರಿಗೆ ಅವಾರ್ಡ್ ಅನ್ನೋದು ಒಂದು ಜಿಗುಪ್ಸೆ ಆಗಿದೆ. ಲಾಬಿಗಳು, ಕೋರ್ಟ್ ಕೇಸ್ ಹೋಗೋದು, ಅವಾರ್ಡ್ಗಳು ಕ್ಯಾನ್ಸಲ್ ಆಗೋದು, ಒಂದು ಸಲಕ್ಕೆ 5 ವರ್ಷದ ಕಾರ್ಯಕ್ರಮ ಮಾಡೋದು, ದನ ದುಡ್ಡಿ ಥರ, ಈ ಥರದ್ದೆಲ್ಲ ಆಗೋಗಿದೆ. ಗೌರವ ಇಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ಬಿಲ್ಲಾರಂಗ ಭಾಷಾದ್ ಮಾತಾಡಿದ್ರಿ. ಸುದೀಪ್ ಸರ್ ತುಂಬ ಚೆನ್ನಾಗಿದ್ದಾರೆ DK ಶಿವಕುಮಾರ್ ಅವ್ರ ಹತ್ರ. ಒಂದು ಫೋನ್ ಕರೆ, ನಿಮ್ಮನ್ನು CCLಗೆ ಇನ್ವಿಟೇಷನ್ ಕೊಡಬೇಕು, ತಾವು ಬರಬೇಕು ಅಂದಾಗ ನಾನು ಜೊತೆಲಿ ಹೋಗಿದ್ದೆ. ಬ್ರೇಕ್ಫಾಸ್ಟ್ ಮಾಡಿಸಿದ್ವಿ, ನೀವು ಇದ್ರಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಅದು ಏನಂತಂದರೆ ಪರ್ಮಿಷನ್ಗೆ ಹೋಗಿರಲಿಲ್ಲ BRBಗೆ. ಬಿಲ್ಲಾರಂಗ ಭಾಷಾದಲ್ಲಿ ಒಂದು ಸೆಟ್ ಹಾಕಬೇಕಾಗಿತ್ತು. ನಮಗೊಂದು 12ರಿಂದ 15 ಎಕರೆ ಜಾಗ ಬೇಕು, ಅದಕ್ಕೆ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳು ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಇರ್ಬೋದು.